ರಾಮಲಿಂಗಾರೆಡ್ಡಿ ಅವರು ನಮ್ಮ ಜೊತೆಲಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಒಂದು ಕಡೆ ಬಿಜೆಪಿ ಜೆಡಿಎಸ್ ಪ್ರತಿಭಟನೆ ಮಾಡ್ತಿದೆ, ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯ ಮಾಡ್ತಿದೆ. ಕಾಂಗ್ರೆಸ್ ಕೂಡ ಇವತ್ತಿಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ. ನಾಗೇಂದ್ರ ಅವ್ರ ಮೇಲೆ ಆರೋಪ ಇದ್ರೂ ಕೂಡ ಯಾಕೆ ಅವ್ರನ್ನ ಸಂಪುಟಕ್ಕೆ ತಗೊಂಡ್ರು ಅನ್ನೋದು ಬಿಜೆಪಿ ಮತ್ತು ಜೆಡಿಎಸ್ನ ಪ್ರಶ್ನೆ. ಆರೋಪ ಇದೆ, ರಾಜೀನಾಮೆ ಕೊಟ್ಟಿದ್ದಾರೆ. ಮತ್ತು ಕೇಂದ್ರದಲ್ಲಿ ಎಷ್ಟು ಜನ ಸಚಿವರುಗಳ ಮೇಲೆ ಆರೋಪಗಳಿದೆ. ಮೊದಲು ಅವರು ರಾಜೀನಾಮೆ ಕೊಡಲಿ. ಕೇಂದ್ರದಲ್ಲಿರ್ತಕ್ಕಂಥ ನಮ್ಮ ರಾಜ್ಯ ಪ್ರತಿನಿಧಿಸುವಂಥ ಮಂತ್ರಿಗಳ ಮೇಲೇ ಇದೆ. ಅವರೆಲ್ಲ ರಾಜೀನಾಮೆ ಕೊಟ್ಬಿಟ್ರೆ ಸರೋಗುತ್ತೆ. ಅವ್ರು ರಾಜೀನಾಮೆ ಕೊಟ್ಟಿಲ್ಲ, ನಮ್ಮನ್ನು ಮಾತ್ರ ರಾಜೀನಾಮೆ ಕೊಡಿ ಅಂತ ಕೇಳ್ತಾರೆ. ಆಮೇಲೆ ಅವ್ರಿಗೇನಾಗಿದೆ ಅಂದರೆ, ಏನಾದರೂ ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಟ್ಟ ತರಬೇಕು, ಇದು ಅಸೆಂಬ್ಲಿ ನಡೀಬಾರ್ದು, ಬರಗಾಲದ ಬಗ್ಗೆ ಚರ್ಚೆ ಆಗಬಾರ್ದು. ಇವರು ಮೊದಲು ಹೇಳಿ ಕೇಳಿ ರೈತ ವಿರೋಧಿ ಪಕ್ಷ BJP ಪಕ್ಷ. ಅವರೆಲ್ಲ ಕೂಡ ವ್ಯಾಪಾರಿಗಳು ಪರ ಇದ್ದಂಥ ಪಕ್ಷ BJP ಪಕ್ಷ. ರೈತರ ವಿರೋಧಿ, ಕಾರ್ಮಿಕರ ವಿರೋಧಿ, ಮಹಿಳಾ ವಿರೋಧಿ ಎಲ್ಲ. ಈಗಾಗಲೇ 7 ದಿನ ಆಗೋಯ್ತು, ಇನ್ನು ಬಾಕಿ ಉಳ್ಕೊಂಡಿರುವಂಥದ್ದು ಇನ್ನೊಂದು 4 ದಿನ ಇದೆ ಸರ್. ಇರ್ತಕ್ಕಂಥ 4 ದಿನ ಬಂದು ಭಾಗವಹಿಸಿ, ಪಾರ್ಟಿಸಿಪೇಟ್ ಮಾಡಿ, ಚರ್ಚೆ ಮಾಡಿ, ಮತ್ತು ನಿಮಗೆ ಸದ್ಬುದ್ಧಿ ಕೊಡಲಿ, ಚರ್ಚೆಯಲ್ಲಿ ಭಾಗವಹಿಸಿ ಅಂತ ಅವ್ರಿಗೆ ಕೇಳ್ಕೊಳ್ತೀವಿ. ಇವತ್ತು ಕೂಡ ವಾಲ್ಮೀಕಿ ಪ್ರತಿಮೆ ಬಳಿ ಪ್ರತಿಭಟನೆ ಮಾಡ್ತಿದ್ದಾರೆ, ವಿಧಾನಸೌಧವರೆಗೂ ಕಾಲ್ನಡಿಗೆಯಲ್ಲಿ ಬರ್ತಾರೆ. ಇವತ್ತು ಅವರು ಸದನ ನಡೆಸೋಕೆ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಸದನ ನಡೆಸೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಅವರು ಪ್ರಜಾಪ್ರಭುತ್ವ ವಿರೋಧಿಗಳವರು. ಸರ್ವಾಧಿಕಾರಿ ಧೋರಣೆ ಇದೆಯಲ್ಲ ಮೋದಿಯವ್ರದ್ದು, ಅದೇ ಪ್ರಕಾರ ಇವರು ಕೂಡ ನಡ್ಕೊಳ್ತಾರೆ. ಸಚಿವರಂತ ರಾಮಲಿಂಗಾರೆಡ್ಡಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಈರಣ್ಣ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.